ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಶ್ರೀ ಮರಳುಸಿದ್ದೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನೀಡುವ ಕಾಣಿಕೆ ಹಾಗೂ ಹರಕೆಯ ಹಣವು ಸರ್ಕಾರದ ಬೊಕ್ಕಸಕ್ಕೆ ಸೇರುವ ಬದಲು ಉಜ್ಜಯಿನಿ ಪೀಠದ ಸ್ವಾಮೀಜಿಗಳ ಪಾಲಾಗುತ್ತಿದೆ ಎಂದು ನಾಗರಿಕ ಹಿತರಕ್ಷಣಾ ಸಮಿತಿ ಸದಸ್ಯ ರಾಜೇಂದ್ರ ಪ್ರಸಾದ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯಲ್ಲಿರುವ ಎ ಗ್ರೇಡ್ ದೇವಸ್ಥಾನದಲ್ಲಿ ಅಕ್ರಮ ನಡೆಯುತ್ತಿದ್ದು, ಕೂಡಲೇ ಮುಜರಾಯಿ ಇಲಾಖೆ ಸಕ್ರಿಯವಾಗಿ ಪ್ರವೇಶಿಸಬೇಕೆಂದು ಆಗ್ರಹಿಸಿದರು. ದೇವಸ್ಥಾನಕ್ಕೆ ಭಕ್ತರು ಅರ್ಪಿಸುವ ಬೆಳ್ಳಿ, ಚಿನ್ನದ ಆಭರಣಗಳು ಹಾಗೂ ನಗದು ಕಾಣಿಕೆ ಇಲಾಖೆಯ ಅಧಿಕೃತ ರಶೀದಿ ನೀಡುವ ಬದಲು ಮಠದ ಹೆಸರಿನಲ್ಲಿರುವ ಬೋಗಸ್ ರಶೀದಿಗಳನ್ನು ನೀಡಲಾಗುತ್ತದೆ. ಈ ಹಣವು ಸರ್ಕಾರದ ಖಾತೆಗೆ ಬದಲಾಗಿ ಸ್ವಾಮೀಜಿಯೊಬ್ಬರ ಆಪ್ತ ವ್ಯಕ್ತಿಯೊಬ್ಬರ ಕೈ ಸೇರಿ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಎಂದು ಆರೋಪಿಸಿದರು. ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳ ಕೊರತೆಯ ಜೊತೆಗೆ ಹಣದ ದುರುಪಯೋಗದ ಆರೋಪಗಳಿದ್ದು, ಕೂಡಲೇ ಮುಜರಾಯಿ ಇಲಾಖೆ ಎಚ್ಚೆತ್ತುಕೊಂಡು ಸಕ್ರಿಯವಾಗಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಯೋಗೇಶಪ್ಪ ಆರ್, ಉಜ್ಜಿನಿ ಬಸವರಾಜ್, ಕೆ ಮಂಜುನಾಥ್ ಇದ್ದರು. ಮುಜರಾಯಿ ಇಲಾಖೆಯಲ್ಲಿ ಎ ಗ್ರೇಡ್ ದೇವಸ್ಥಾನ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ದೇವಸ್ಥಾನ, ಅದನ್ನು ಸರಿಸುಮಾರು 1917ರಲ್ಲಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಸ್ವಾಮಿ, ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮಠದಲ್ಲಿರ್ತಕ್ಕಂಥ ಶ್ರೀ ಸಿದ್ಧಲಿಂಗೇಶ್ವರ ಅಂತಕ್ಕಂಥ ಸ್ವಾಮಿ ಅಂತ ಹೇಳ್ಕೊಡ್ತಕ್ಕಂಥವ್ರು ಆ ದೇವಸ್ಥಾನ ಡಿನೋಟಿಫೈ ಮಾಡಿ ಅಂತ ಕೊಟ್ಟರು. ಅಂದರೆ ಬಿಡುಗಡೆ ಮಾಡಿ, ಸರ್ಕಾರದಿಂದ ಬಿಡುಗಡೆ ಮಾಡಿ ನಮ್ಮ ಅಧೀನಕ್ಕೆ ಕೊಡಿ ಅಂತ ಕೇಳ್ಕೊಂಡ್ರು. ಅದು ಮುಜರಾಯಿ ಇಲಾಖೆಯವರು ಕಾನೂನು ರೀತಿಯಲ್ಲಿ ಪತ್ರಿಕಾ ಪ್ರಕಟಣೆ ಮಾಡಿ ಎಲ್ಲ ಮಾಡಿ ಕೇಳಿಕೊಂಡು ನಿಮ್ಮ ಪಬ್ಲಿಕ್ಸ್ನಿಂದ ಪರ ಮತ್ತು ವಿರೋಧ ಏನಿದೆ ಅಂತ ಕೇಳಿದಾಗ 193 ಅರ್ಜಿಗಳು ಹೋದವು. 193 ಅರ್ಜಿಗಳಲ್ಲಿ ಒಂದು ಮಾತ್ರ ಸ್ವಾಮಿ ಸ್ವಾಧೀನಕ್ಕೆ ಬರಲಿ ಅಂತ ಬಂತು. ಇನ್ನು ಉಳಿದಿರ್ತಕ್ಕಂಥ 192 ಅರ್ಜಿಗಳು ದೇವಸ್ಥಾನ ಮುಜರಾಯಿ ಇಲಾಖೆಯಲ್ಲಿ ಇರಲಿ ಅಂತಕ್ಕಂಥ ಒಂದು ಅಭಿಪ್ರಾಯದ ಪತ್ರಗಳು ಸರ್ಕಾರಕ್ಕೆ ಹೋಯಿತು. ಅದರ ಪೂರ್ವದಲ್ಲಿ 2011ರಲ್ಲಿ ಕೂಡ ಅದನ್ನು ಆಲ್ರೆಡಿ ಆಡಳಿತಾಧಿಕಾರಿ ನೇಮಿಸಲಿಕ್ಕೆ 11 ಮತ್ತು 12ರಲ್ಲೂ ಕೂಡ ಆಡಳಿತಾಧಿಕಾರಿ ನೇಮಕ ಮಾಡಲಿಕ್ಕೆ ಮುಜರಾಯಿ ಇಲಾಖೆಯಿಂದ ಪತ್ರ ಬರೆದಿದ್ದಾರೆ. ಮತ್ತು 12ರಲ್ಲೂ ಕೂಡ ಜ್ಞಾಪನಾ ಪತ್ರ ಕೊಟ್ಟಿದ್ದಾರೆ. ಅದಾದಾಗ್ಯೂ ಕೂಡ ಯಾವುದೇ ಆಡಳಿತಾಧಿಕಾರಿ ನೇಮಕ ಮಾಡ್ತಾ ಬರಲಿಲ್ಲ. ಮತ್ತು ಇದನ್ನೆಲ್ಲ ಅರ್ಥಕೊಂಡು ನಾವು ಈ ನೋಟಿಫಿಕೇಷನ್ ಮಾಡಿ ಬಿಡುಗಡೆ ಮಾಡಿ ಅಂತ ಏನು ಬಂದ ಮೇಲೆ ನಾವೇ ಎಚ್ಚೆತ್ತುಕೊಂಡು ಮುಜರಾಯಿ ಇಲಾಖೆ ಫಾಲೋಅಪ್ ಮಾಡಿದಾಗ ಗೌರವಾನ್ವಿತ ಕಮಿಷನರ್ಗೆ ಕಂಡು ಎಲ್ಲ ಮಾಡಿ ದಾವಣಗೆರೆ ತಾಯಂದರು ಕೂಡ ಇಲ್ಲಿ ಬಂದು ನಮಗೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಹಣ ದುರುಪಯೋಗ ಆಗ್ತಾಯಿದೆ, ನೀವು ಒಂದು ವ್ಯವಸ್ಥಿತವಾದ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂದಾಗ ಅಂದಿನ ಕಮಿಷನರ್ ಆಡಳಿತಾಧಿಕಾರಿ ನೇಮಕ ಮಾಡಿದರು. ಸುಮಾರು 2022ರಲ್ಲಿ ನೇಮಕಾತಿ ಮಾಡಿದರೂ ಕೂಡ ಅವ್ರು ಬಂದು ಹ್ಯಾಂಡ್ ಓವರ್ ತೊಗೊಂಡ್ರು, ಬೀಗ ಲಾಕ್ ಮಾಡಿದರು, ಮಹಾಜರ್ ಮಾಡಿದರು, ಎಲ್ಲ ಮಾಡಿದರೂ ಕೂಡ ನೆಪ ಮಾತ್ರಕ್ಕೆ ಆಡಳಿತಾಧಿಕಾರಿ ಆಗಿದ್ದಾರೆ. ಇದು ದಾಖಲೆಯಲ್ಲಿ ನಿಮಗೆ ಕೊಡ್ತೀನಿ. ಅದರಲ್ಲಿ ಹುಂಡಿ ಎಲ್ಲ ತೆಗೆದು ಮಾಡಿ ಸೀಲ್ ಮಾಡಿದ್ದೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಕರಾರುಗಳು ಆಗಲಿ, ನ್ಯಾಯಾಲಯದಲ್ಲಿ ಆಡಳಿತ ಏನಿಲ್ಲ ಅಂತ ದಾಖಲೆ ಅವರೇ ಕೊಟ್ಟಿದ್ದಾರೆ. ಯಾರು? ಧಾರ್ಮಿಕ ದತ್ತಿ ಇಲಾಖೆಯವರೇ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತಕರಾರುಗಳಿಲ್ಲ ಅಂತ. ಇದಾದ ನಂತರ ಆ 2022 ಆಡಳಿತಾಧಿಕಾರಿ ನೇಮಿಸಿದ್ರು ಕೂಡ ಮತ್ತೆ ಸ್ವಾಮಿ ಇದನ್ನು ಏನೋ ಉಂಡಿ ಹೊಡ್ಕೊಂಡ್ಬಿಟ್ಟು ತನ್ನ ಸರ್ಕಾರಕ್ಕೆ ಸೇರ್ತಕ್ಕಂಥ ಹಣನ ಉಂಡಿ ಹೊಡ್ಕೊಂಡು ಒಂದು 8-9 ಚೀಲದ ತುಂಬ್ಕೊಂಡು ತಾವೇ ಹೋದರು ಅಂಥೇಳಿ 26/9/2023ರಲ್ಲಿ ಫ್ಲೈಟ್ ಮಾಡೋದು. 26/2023ರಲ್ಲಿ ಸಾರ್ವಜನಿಕರು ದೂರು ಕೊಟ್ಟು ಕೊಟ್ಟ ಮೇಲೆ ಅದು ಎಲ್ಲ ಪತ್ರಿಕೆಗಳಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ ಅದರಲ್ಲೆಲ್ಲ ಬಂತು ಈ ಥರ ಆಗಿದೆ ಅಂತೇಳಿ. ಇದನ್ನೆಲ್ಲ ನೋಡಿಬಿಟ್ಟು ಅಧಿಕಾರಿಗಳು ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಯಾರಿಗೆ? ಅಲ್ಲಿರ್ತಕ್ಕಂಥ ನಾನು ಸ್ವಾಮಿ ಅಂತ ಹೇಳ್ಕೊಳ್ತಕ್ಕಂಥವ್ರು. ಆ ನೋಟಿಸ್ ಕೊಟ್ಟ ಮೇಲೆ ಅವರು ನೀವು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದೀರಿ,
ಧಾರ್ಮಿಕ ದಯಾದತ್ತಿ ಇಲಾಖೆ ಪ್ರಕಾರ ಏನು ಬ್ಯಾಂಕ್ನವ್ರನ್ನ ತಹಸೀಲ್ದಾರ್ನ ಅಲ್ಲಿ ಸ್ಥಳೀಯ ಸಮಿತಿಯವ್ರನ್ನ ಕುಂದಿಸ್ಕೊಂಡು ಮಾಡಬೇಕಾಯ್ತು, ಅದು ಮಾಡಿಲ್ಲ, ತಪ್ಪಾಗಿದೆ ಅಂಥೇಳಿ ಅವರಿಗೆ ಇದಕ್ಕೆ ತಿಳುವಳಿಕೆ ಉತ್ತರ ಕೊಡಿ ಅಂತ ಅದಕ್ಕೊಂದು